ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೈಲಾರಿ. ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ನಾವು ರೋಚಕ ವಿಷಯಗಳ ಬಗ್ಗೆ ಚರ್ಚಿಸೋಣ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮತ್ತು ನಮ್ಮೊಂದಿಗೆ ಜೋಡಾಗಿರಾಗಿ. ನನಗೆ ಸ್ವಲ್ಪ ದುಡ್ಡು ಬೇಕಾಗಿದೆ, ಲೆಹರು ಕೊಡ್ತೀಯಾ? ಸರಿ, ಕೊಡ್ತೀನಿ. ಇದು ನಮ್ಮಿಬ್ಬರ ನಡುವಿನ ಮಾತುಕತೆ. ನೀನ್ ಕೇಳಿದ್ದನ್ನು ನಾನು ಮಾಡ್ತೀನಿ, ಆದ್ರೆ ಅದಕ್ಕೆ ಪ್ರತಿಯಾಗಿ ನೀನೇನ್ ನೀಡ್ತೀಯ? ಹೆತ್ತ ತಾಯಿಗಿಂತ ದೊಡ್ಡ ದೇವರಿಲ್ಲ ಎನ್ನುತ್ತಾರೆ. ಆದರೆ ಅದೇ ತಾಯಿ ಕೆಲವು ಸಾವಿರ ರೂಪಾಯಿ ಮತ್ತು 10 ಸೀರೆಗಳ ಆಸೆಗೆ ತನ್ನ 12 ವರ್ಷದ ಹೆಣ್ಣು ಮಗಳನ್ನು ಮಾರಾಟ ಮಾಡಿದ್ದಾಳೆ. ಹೌದು, ಉತ್ತರ ಪ್ರದೇಶದಲ್ಲಿ ನಡೆದಿರುವ ಈ ನೈಜ ಘಟನೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಕಲಕುವಂತಿದೆ. ಉತ್ತರ ಪ್ರದೇಶದಲ್ಲಿ ಚಂದೌಲಿ, ವಾರಣಾಸಿಯ ವ್ಯಾಪ್ತಿಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಬಡತನ ಹಾಗೂ ಆರ್ಥಿಕ ಸಂಕಷ್ಟದಲ್ಲಿದ್ದ ತಾಯಿಯೊಬ್ಬಳು ಲಹರು ಯಾದವ್ ಎಂಬ ವ್ಯಕ್ತಿಗೆ ತನ್ನ 12 ವರ್ಷದ ಅಪ್ರಾಪ್ತೆಯ ಮಗಳನ್ನು 16,000 ರೂಪಾಯಿ ಮತ್ತು 10 ಸೀರೆಗಳಿಗೆ ಮಾರಾಟ ಮಾಡುತ್ತಾಳೆ. ಬಾಲಕಿಯನ್ನು ಖರೀದಿಸಿದ ಲಹರು ಆಕೆಯನ್ನು ಸುಳ್ಳು ಮದುವೆ ಮಾಡಿಕೊಂಡು 4 ತಿಂಗಳ ಕಾಲ ಆಕೆಯ ಮೇಲೆ ನಿರಂತರವಾಗಿ ದೌರ್ಜನ್ಯ ಎಸಗುತ್ತಾನೆ. ಅಪ್ರಾಪ್ತ ಬಾಲಕಿಯನ್ನು ಮದುವೆಯಾಗುವುದು ಕಾನೂನು ಬಾಹಿರ ಮತ್ತು ಪೋಕ್ಸೋ ಕಾಯ್ದೆಯಡಿ ಅಪರಾಧ ಎಂದು ತಿಳಿದು ಪೊಲೀಸರ ಭಯದಿಂದ ಆಕೆಯನ್ನು ವಾರಣಾಸಿಯ ರೈಲ್ವೆ ಸ್ಟೇಷನ್ ನಲ್ಲಿ ಬಿಟ್ಟು ಪರಾರಿಯಾಗುತ್ತಾನೆ. ರೈಲ್ವೆ ಸ್ಟೇಷನ್ ನಲ್ಲಿ ಅಳಿತ ಕುಳಿತಿದ್ದ ಬಾಲಕಿಯನ್ನು ಕಂಡು ರವಿ ವರ್ಮಾ ಎಂಬ ಆಟೋ ಚಾಲಕ ಸಹಾಯ ಮಾಡುವ ರೂಪದಲ್ಲಿ ಕರೆದುಕೊಂಡು ಹೋಗುತ್ತಾನೆ. ನಾನು ನಿಮ್ ಮನೆಗೆ ಬಿಟ್ಟು ಬರ್ತೀನಿ, ಬಾ ನನ್ ಜೊತೆ. ಸರಿ ಅಣ್ಣ. ಮನೆಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡುತ್ತಾನೆ. ವಾರಣಾಸಿಯ ಸಾರನಾಥ್ ಪ್ರದೇಶದಲ್ಲಿ ಕಣ್ಣೀರಿಡುತ್ತಿದ್ದ ಬಾಲಕಿಯನ್ನು ಕಂಡ ಪೊಲೀಸರು ಆಕೆಯನ್ನು ರಕ್ಷಿಸುತ್ತಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಬಾಲಕಿಯನ್ನು ಮಾರಾಟ ಮಾಡಿದ ತಾಯಿ, ಆಕೆಯನ್ನು ಖರೀದಿಸಿದ ಲಹರು ಯಾದವ್ ಮತ್ತು ದೌರ್ಜನ್ಯ ಎಸಗಿದ ಆಟೋ ಚಾಲಕ ರವಿ ವರ್ಮಾ ಇವರನ್ನು ಬಂಧಿಸಿ ಜೈಲಿಗಟ್ಟುತ್ತಾರೆ. ಹಣ ಹಾಗೂ ಸಣ್ಣ ಪುಟ್ಟ ಆಸೆಗಾಗಿ ಹೆತ್ತ ಮಗಳನ್ನೇ ನರಕಕ್ಕೆ ತಳ್ಳಿದ ಈ ತಾಯಿಯ ಕೃತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಜಾಗೃತಿ ಮತ್ತು ಪ್ರಚಲಿತ ಘಟನೆಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.